ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಾರ ಬಂದು ಭಾನುವಾರ, ತಿಥಿ ಬಂದು ಪ್ರತಿಪತ್ತು, ನಕ್ಷತ್ರ ಬಂದು ಪುನರ್ವಸು, ಯೋಗ ಬಂದು ಐಂದ್ರ ಯೋಗ ಉಪರಿ ವೈದ್ಯುತಿ ಇರ್ತದೆ, ಕರ್ಣ ಬಂದು ಕೌಲವ ಇರ್ತದೆ. ಇದು ವಿಶ್ವಾವಸನಾಮ ಸಂವತ್ಸರ ದಕ್ಷಿಣಾಗಿಣ ಪುಷ್ಯ ಬಹುಳ ಪ್ರತಿಪದಾಗಿರ್ತದೆ. 4/1/2026 ಭಾನುವಾರ. ಇಲ್ಲಿ ದ್ವಾದಶ ರಾಶಿಗಳ ಭವಿಷ್ಯಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಆದಾಯದಲ್ಲಿ ಹೆಚ್ಚಳ, ಕುಟುಂಬದಲ್ಲಿ ಸಂತಸ, ಹೈನುಗಾರಿಕೆಯವರಿಗೆ ಶುಭ, ಅದರಲ್ಲಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭಕರವಾದ ದಿನ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಪ್ರಗತಿ ಇರ್ತದೆ. ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ನೀವು ಸೂರ್ಯ ಭಗವಾನನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಸ್ವೋದ್ಯೋಗಗಳಿಗೆ ಶುಭ, ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ವಿದ್ಯಾರ್ಥಿಗಳಿಗೆ ಮಾತ್ರ ಮಂದ ಪ್ರಗತಿ ಇರ್ತದೆ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ ಆಗಿರ್ತದೆ. ಈ ಪ್ಲಂಬರ್ಸು, ಎಲೆಕ್ಟ್ರಿಷಿಯನ್ಸು ಇವರಿಗೆಲ್ಲನೂ ಒಳ್ಳೆಯ ದಿನ ಆಗಿರ್ತದೆ. ರುದ್ರ ಜಪ ಮಾಡಿ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಉತ್ತಮವಾದ ಲಾಭ, ಕುಟುಂಬದಲ್ಲಿ ದೂರ ಪ್ರಯಾಣದ ಸಿದ್ಧತೆ, ದ್ವಿದಳ ಧಾನ್ಯ ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆಯ ಬೆಲೆ ಸಿಗ್ತದೆ. ಚಿನ್ನ ಬೆಳ್ಳಿ ವಜ್ರ ಆಭರಣ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಕುಲದೇವತೆಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸಾಲಗಾರರಿಂದ ಕಿರುಕುಳ, ವ್ಯವಸಾಯ ಕಾರ್ಯದಲ್ಲಿ ನೆಗೆಟಿವಿಟಿ, ಪ್ರಗತಿ ಇರೋದಿಲ್ಲ. ಕುಟುಂಬದಲ್ಲಿ ನೆಮ್ಮದಿ. ನೀರಾವರಿ ಬೆಳೆಗಾರರಿಗೆ ಅಂದರೆ ಈ ಭತ್ತ ಕಬ್ಬು ಬೆಳೀತಕ್ಕಂಥವ್ರಿಗೆ ಶುಭಕರವಾದ ದಿನ ಆಗಿರ್ತದೆ. ಈ ಮೆಡಿಕಲ್ ಸ್ಟೋರ್ ಇಟ್ಟಿರ್ತಕ್ಕಂಥವ್ರಿಗೆ, ಈ ಪೆಸ್ಟಿಸೈಡ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಗ್ರಾಮದೇವತೆಯನ್ನು ಸ್ಮರಣೆ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಸಿಂಹರಾಶಿಗೆ ಬಂದಾಗ ಅನಾರೋಗ್ಯದಿಂದ ಮುಕ್ತಿಯವರಿಗೆ ಮನೆಯಲ್ಲಿ ಶುಭಕರವಾಗಿರ್ತಕ್ಕಂಥ ಸಂದರ್ಭ, ಹೈನುಗಾರಿಕೆಯವರಿಗೂ ಶುಭ, ಮಾವು ಹಲಸು ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ ಇರ್ತದೆ. ಹೊರದೇಶದಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮಿತ್ರರಾಗಲಿ, ನಿಮ್ಮ ಬಂಧುಗಳಿಗೆ ಒಳ್ಳೆಯದಾಗ್ತದೆ. ಅವರಿಂದ ಒಳ್ಳೆಯ ಶುಭ ಸುದ್ದಿ ಬರ್ತದೆ. ಕುರಿ ಮೇಕೆ ಹಸು ವ್ಯಾಪಾರ ಮಾಡಿ ದಲ್ಲಾಳಿತನ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇದೆ. ಸೂರ್ಯ ಭಗವಾನ ಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವ್ಯವಹಾರದಲ್ಲಿ ಲಾಭ, ಆರ್ಥಿಕ ಸದೃಢತೆ, ವೃಥಾ ವಾಗ್ವಾದ. ನೀವು ಎಲ್ಲ ಚೆನ್ನಾಗಿರ್ತದೆ, ಆದರೆ ಈ ವಾಗ್ವಾದ ಮಾಡ್ತಿರೋ ಸುಮ್ಮನೆ ವಾಗ್ವಾದದಿಂದ ತೊಂದರೆಗಳಾಗ್ತದೆ. ವ್ಯಾಪಾರಿಗಳಿಗೆ ಉತ್ತಮ ದಿನ. ಅಡಿಕೆ, ರಬ್ಬರು, ಕಾಫಿ ಪ್ಲಾಂಟರ್ಗೆ ಭಾಳ ಶುಭದಾಯಕವಾದ ದಿನ ಆಗಿರ್ತಕ್ಕಂಥದ್ದು. ಜವಳಿ ವ್ಯಾಪಾರ ಮಾಡೋರಿಗೆ ಒಳ್ಳೆಯ ದಿನ ಆಗಿದೆ. ಗುರುನಾಮ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ದೈಹಿಕ ಸದೃಢತೆ, ಆರೋಗ್ಯದಲ್ಲಿ ಪ್ರಗತಿ, ಕೃಷಿ ಕಾರ್ಮಿಕರಿಗೆ ಶುಭಕರವಾದ ದಿನ. ಕುಶಲಕರ್ಮಿಗಳಿಗೆ ಮತ್ತು ಸೆಲ್ಫ್ ಎಂಪ್ಲಾಯ್ಡ್ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ಅಭಿವೃದ್ಧಿ ದಿನ ಆಗಿರುತ್ತದೆ. ಈ ಕಾರ್ಪೆಂಟ್ರ್ಗಳು, ಪ್ಲಂಬರ್ಗಳಿಗೆ ಒಳ್ಳೆಯ ಉದ್ಯೋಗ ಸಿಕ್ಕತ್ತೆ. ಇವತ್ತು ನೀವು ನಿಮ್ಮ ಕುಲದೇವತೆ ಯಾವುದಿದ್ರೆ ಕುಲದೇವತೆಯನ್ನು ಸ್ಮರಣೆ ಮಾಡಿ, ನಿಮ್ಗೆ ಅದರಿಂದ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ, ಮಾನಸಿಕ, ವ್ಯಾಪಾರಿಕ ಒತ್ತಡಗಳಿಂದ ಕಿರಿಕಿರಿ, ಎಲ್ಲ ಕಿರಿಕಿರಿ ದಿನ ಇವತ್ತು ನಿಮಗೆ. ವಿದ್ಯಾರ್ಥಿಗಳಲ್ಲಿ ಹಿನ್ನಡೆ, ಕಾರ್ಮಿಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಒಳ್ಳೆ ಕೂಲಿ ಕಾರ್ಮಿಕರಿಗೆ ಒಳ್ಳೆಯ ಲಾಭ ಇರ್ತದೆ ಇವತ್ತು. ವೈದ್ಯರಿಗೆ ಶುಭಕರವಾದ ದಿನ. ನವಗ್ರಹಗಳನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸ್ಸು ರಾಶಿಗೆ ಬಂದಾಗ ಆದ್ಮೇಲೆ ಧನುಸ್ಸು ರಾಶಿಯವರಿಗೆ ಯಾವುದೇ ನಿರ್ಧಾರಗಳು ತೆಗೆದುಕೊಳ್ಳೋಕ್ಕೆ, ಫ್ಯೂಚರ್ ಪ್ಲಾನ್ಗೆ ಶುಭಕರವಾದ ದಿನ ಇದು. ಕಟ್ಟಡ ಗುತ್ತಿದಾರರಿಗೆ ಶುಭಕರವಾದ ದಿನ. ಜೇನು ಸಾಕಣೆ ಮಾಡ್ತಕ್ಕಂಥವ್ರು, ಅಣಬೆ ಬೆಳೀತಕ್ಕಂಥವ್ರಿಗೆ ಶುಭಕರವಾದ ದಿನ. ಈ ಹಾರ್ಡ್ವೇರು, ಎಲೆಕ್ಟ್ರಿಕಲ್ಸ್ ಮಾಡ್ತಕ್ಕಂಥ ಅಂಗಡಿಗಳವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಗಣಪತಿಯನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ನೆಮ್ಮದಿಯ ವಾತಾವರಣ, ಮಕ್ಕಳಿಂದ ಶುಭ ಸುದ್ದಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಶುಭ ದಿನ. ವಿದೇಶದಲ್ಲಿರೋ ನಿಮ್ಮ ಮಕ್ಕಳು ಮತ್ತು ನಿಮ್ಮ ಬಂಧುಗಳಿಂದ, ಅಣ್ಣ ತಮ್ಮದರಿಂದ ಒಳ್ಳೆಯ ಸುದ್ದಿ ಬರ್ತದೆ. ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಲಾಭ ಇದೆ. ಹೂವು ಹಣ್ಣು ಬೆಳೆಗಾರರು ಮತ್ತು ವ್ಯಾಪಾರಸ್ಥರಿಗೆ ಇಬ್ಬರಿಗೂ ಒಳ್ಳೆಯದಾಗ್ತದೆ. ಆಂಜನೇಯನ ಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ಏನಿರುತ್ತೆ, ಅದೃಷ್ಟ ದಿಕ್ಕು ಕೇಸರಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಬಂಧು ಮಿತ್ರರ ಮರಣ, ಕುಟುಂಬದಲ್ಲಿ ಸಂತಸ, ಹಣಕಾಸಿನ ಸ್ಥಿತಿಯ ಚೇತರಿಕೆ. ಅದಲ್ಲದೆ ಕುಶಲಕರ್ಮಿಗಳಿಗೆ
ಈ ಗುಡಿ ಕೈಗಾರಿಕೆ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾದ ದಿನ. ಕುಂಬಾರ, ಕಮ್ಮಾರ, ಚೀನಿವಾರ, ನೇಕಾರ ಇವರಿಗೆಲ್ಲನೂ ಒಳ್ಳೆಯ ಉದ್ಯೋಗ ಪ್ರಗತಿ ಇರ್ತದೆ, ಲಾಭದಾಯಕವಾಗಿರ್ತದೆ. ನೀವು ಗ್ರಾಮದೇವತೆಯನ್ನು ಧ್ಯಾನ ಮಾಡಿ. ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಉದ್ಯೋಗದಲ್ಲಿ ನಿರೀಕ್ಷೆಗೆ ಮೀರಿದ ಶುಭ, ನೆಮ್ಮದಿಯ ವಾತಾವರಣ. ಈ ಬಾಳೆ ಗಿಡಗಳು ಬೆಳೆದಿರ್ತಾರೆ ನೋಡಿ, ಬಾಳೆ ಎಲೆ ಮಾರ್ತಕ್ಕಂಥವ್ರಾಗಲಿ, ಬಾಳೆ ಕಾಯಿ ಬೆಳೀತಕ್ಕಂಥವ್ರಿಗೆ, ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೀರಾವರಿ ಮೂಲದ ರೈತರಿಗೆ ಬಹಳ ಒಳ್ಳೆಯ ಪ್ರಗತಿ ಇರ್ತದೆ. ಉದ್ಯೋಗ ಪ್ರಗತಿ, ವ್ಯವಸಾಯದಲ್ಲಿ ಪ್ರಗತಿ ಇರ್ತದೆ. ಈ ಕಬ್ಬು ಬೆಳೆ ಬೆಳೆಯೋರು, ಈ ಭತ್ತ ಬೆಳೆಯೋರಿಗೂ, ಈ ಭತ್ತ ಒಕ್ಕಣೆ ಆಗ್ತಕ್ಕಂಥ ಸಮಯ ಇದು, ಅವರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ ಆಗ್ತದೆ. ಈ ತೆಂಗಿನಕಾಯಿ ಪೂಜಾ ದ್ರವ್ಯ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ ಒಳ್ಳೆಯದಾದ ಲಾಭ ಇದೆ. ನೀವು ಸಹ ಕುಲದೇವತೆ, ನಿಮ್ಮ ಮನೆ ದೇವರಾಗಿದ್ದರೆ ಅದನ್ನು ಧ್ಯಾನ ಮಾಡ್ಕೊಳ್ಳಿ. ಸಾಧ್ಯವಾದರೆ ಮನೆ ದೇವತೆಯನ್ನು ದರ್ಶನ ಮಾಡ್ಕೊಂಡು ಹೋಗಿ. ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಶುಭ ಆಗ್ತದೆ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಆತ್ಮೀಯರೇ, ಇದು ಈ ದಿನದ ದಿನ ಭವಿಷ್ಯ. ಆತ್ಮೀಯರೇ, ಈ ಪುಷ್ಯ ಮಾಸದಲ್ಲಿ ಲಕ್ಷ್ಮೀ ಜನಾರ್ದನ ದಯದಿಂದ ನಿಮಗೆಲ್ಲ ಶುಭಕರವಾಗಿರಲಿ. ಆ ಸೂರ್ಯ ಭಗವಾನನು ನಿಮಗೆ ಒಳ್ಳೆಯ ಬೆಳಕನ್ನು ಕೊಡಲಿ ಅಂತೇಳಿ ಸೂರ್ಯ ಭಗವಾನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಚಾನಲಿಂದ ಬಹಳ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳನ್ನ ತಾವೆಲ್ಲ ನೋಡ್ತಾ ಇದ್ದೀರಿ, ಸಂತೋಷ ಪಡ್ತಾ ಇದ್ದೀರಿ, ಮತ್ತು ಅದರಿಂದ ಬರ್ತಕ್ಕಂಥ ಲಾಭ ಜ್ಞಾನವನ್ನು ಕೂಡ ನೀವು ಒಳಕ್ಕೆ ಎಳ್ಕೊಳ್ತಾ ಇದ್ದೀರಿ, ಅಕ್ವೈರ್ ಮಾಡ್ಕೊಳ್ತಾ ಇದ್ದೀರಿ. ನಿಮಗೆಲ್ಲ ಶುಭವಾಗಲಿ. ಆದ್ಮೇಲೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ವಿಷಯಗಳನ್ನು, ಉತ್ತಮ ವಿಷಯಗಳನ್ನು ಶೇರ್ ಮಾಡಿ, ಮತ್ತು ನಿಮಗಿರ್ತಕ್ಕಂಥ ಅನುಮಾನಗಳನ್ನು ಕಾಮೆಂಟ್ ಅಥವಾ ಫೋನ್ ಮುಖಾಂತರ ತಿಳಿಸಿ ಅಂತ ನಮ್ಮ ಕಳಕಳಿಯಾಗಿ ಮನವಿ ಮಾಡುತ್ತಾ ಇದರ ಕಾರ್ಯಕ್ರಮ ಮುಗಿಸುತ್ತಿದ್ದೇವೆ. ಜೈ ಶ್ರೀರಾಮ್.